ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಪುತ್ರನನ್ನ ಕಾಣಲಿಕ್ಕಾಗಿ ಇವತ್ತು ರೇವಣ್ಣ ಅವರು ಪರಪ್ಪನ ಅಗ್ರಹಾರ ಜೈಲಿನತ್ತ ಬಂದ್ರು. ರೇಪ್ ಕೇಸ್ನಲ್ಲಿ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದು ಇಲ್ಲಿಯವರೆಗೂ ರೇವಣ್ಣ ಅವರು ಪ್ರಜ್ವಲ್ ರೇವಣ್ಣ ಅವರನ್ನ ನೋಡ್ಲಿಕ್ಕಾಗಿ ಹೋಗಿರಲಿಲ್ಲ. ನಿನ್ನೆ ಅಷ್ಟೇ ಭವಾನಿ ರೇವಣ್ಣ ಹೋಗಿ ಪುತ್ರನನ್ನ ಭೇಟಿ ಮಾಡಿ ಬಂದಿದ್ರು. ಆನಂತರದಲ್ಲಿ ನಾನು ಹೋಗಲ್ಲ ಅಂತೆಲ್ಲ ಹೇಳಿದ್ರು. ಆದರೆ ಇವತ್ತು ರೇವಣ್ಣ ಅವರು ಹೋಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವ್ರನ್ನ ಭೇಟಿ ಮಾಡಿದ್ದಾರೆ, ಮಾತನಾಡಿಸಿದ್ದಾರೆ. ಪ್ರಜ್ವಲ್ ಅರೆಸ್ಟ್ ಆದ ನಂತರದಲ್ಲಿ ಯಾವತ್ತೂ ಕೂಡ ಅವರು ಕಾಣಿಸ್ಕೊಳ್ಳಿಲ್ಲ. ಪುತ್ರನನ್ನ ಭೇಟಿ ಮಾಡಬೇಕು, ಮಾತನಾಡಿಸ್ಬೇಕು ಅನ್ನುವಂಥ ವಿಚಾರದಲ್ಲಿ ಒಂದು CID ಕಚೇರಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಊಟ ಕೊಟ್ಟು ಬರ್ಲಿಕ್ಕಷ್ಟೇ ಅವರು ಹೋದಂಥದ್ದನ್ನು ಮಾತ್ರ ನಾವು ಗಮನಿಸಿದ್ವಿ. ಅದಾದ ನಂತರದಲ್ಲಿ ಮಗನನ್ನ ಭೇಟಿ ಮಾಡಲಿಕ್ಕೆ ಅಥವಾ ಮಾತನಾಡಿಸ್ಲಿಕ್ಕೆ ಅವರು ಪ್ರಯತ್ನ ನಡೆಸಿರಲಿಲ್ಲ. ಆದರೆ ಇವತ್ತು ಹೋಗಿದ್ದಾರೆ, ಭೇಟಿ ಮಾಡಿದ್ದಾರೆ. ಕೆಲ ಹೊತ್ತುಗಳ ಕಾಲ ಅವರ ಜೊತೆಗೆ ಚರ್ಚೆ ನಡೆಸಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಜೈಲಿನ ಕ್ವಾರಂಟೈನ್ ಕೇಂದ್ರದಲ್ಲಿ ಪ್ರಜ್ವಲ್ ರೇವಣ್ಣರನ್ನ ಇರಿಸಲಾಗಿದೆ. ಇದೇ ಮೊದಲ ಬಾರಿಗೆ ಮಗನನ್ನ ಭೇಟಿ ಮಾಡಿ ಬಂದಿದ್ದಾರೆ ರೇವಣ್ಣ ಅವರು. 2 ದಿನದ ಹಿಂದಷ್ಟೇ ಭವಾನಿ ರೇವಣ್ಣ ಅವರು ಕೂಡ ಮಗನನ್ನ ಭೇಟಿ ಮಾಡಿದ್ರು, ಮಾತನಾಡಿಸಿದ್ರು. ಆನಂತರದಲ್ಲಿ ರೇವಣ್ಣ ಅವರು ಕೂಡ ಹೇಳಿದ್ರು, ಭವಾನಿಯವರು ಹೋಗಿದ್ದಾರೆ ಮಗನ ನೋಡಬೇಕು ಅಂತ, ಹೋಗಿ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. ನಾನು ಹೋದರೆ ಏನಾದರೂ ಹೇಳ್ಕೊಟ್ಟೆ ಅಂತ ಅದು ಒಂದು ಸುದ್ದಿ ಆಗುತ್ತೆ, ಬೇಡ ಅಂತ ಅಂದಿದ್ರು. ಆದರೆ ಇವತ್ತು ಅದೇನೋ ಗೊತ್ತಿಲ್ಲ, ಪ್ರಜ್ವಲ್ ರೇವಣ್ಣ ಅವ್ರನ್ನ ಭೇಟಿ ಮಾಡಿದ್ದಾರೆ.